ಸ್ನೇಹಿತರೆ, ಸೊ ಈ ಕಸ್ಟಮರ್ಸು ಯಾವಾಗ ನಮಗೆ ಕೋಪ ಬರುತ್ತೆ ಅಂದರೆ, ಕಸ್ಟಮರ್ ಲೊಕೇಶನ್ ಹತ್ರ ಬಂದಿರ್ತೀವಿ, ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ. ಇಲ್ಲಿ ನೋಡಿ ಎಷ್ಟು ಮೆಸೇಜ್ ಮಾಡಿದ್ದೀನಿ, ನೋಡ್ತಾ ಇದ್ದಾರೆ. ಓದಿರೋರಿಗೇ ಸರಿಯಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿರೋರಿಗೆ ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇನ್ನು ನಾವು PU ಸೆಕೆಂಡ್ PU ಮತ್ತು 10th ಅದು ಇದು ಮಾಡಿಕೊಂಡು ನಮ್ಗೆ ಎಲ್ಲಿ ಇವ್ರು ಕೆಲಸಗಳು ಕೊಡ್ತಾರೆ ಅಂತಲೂ ಒಂದು ಕಡೆ ಯೋಚನೆ ಆಗುತ್ತೆ. ಫಸ್ಟ್ ಇಡೋದೇನಪ್ಪ ಅಂದರೆ, ಸರ್ ಇಷ್ಟು ದುಡ್ಡಾಗುತ್ತೆ, ಈ ದುಡ್ಡನ್ನ ನೀವು ತಗೊಬಂದು ಕಟ್ಟಿದ್ರೆ ನಿಮಗೆ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಾಲ್ ಕರೆ ತೋ ಪಿಕಪ್ ಕಾಲ್ ಪಿಕ್ ಕರೋ ಬೈ. ಕನ್ನಡ ಆತ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ಗಲಾಟೆ ಅಲ್ಲ ಬಾಸ್, ಗನ್ ಹೋಗ್ಬಿಟ್ರೆ ನಾವು ಆಮೇಲೆ 263 ರೂಪಾಯಿ ಆಗಿದೆ. ಎಲ್ಲಿ ಅರ್ನಿಂಗ್ಸ್ ಮಾತ್ರ, ಬೇರೆ ಏನು ತೋರಿಸಲ್ಲ. ಬನ್ನಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಯ್ ಸಂದ್ರ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ನಾವು ನೋಡಿರ್ತೀರ. ಇವತ್ತು ಪೋಟರ್ ಮತ್ತು ರ್ಯಾಪ್ ಎರಡು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ಏನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಏನಕ್ಕೆಪ್ಪ ಅಂದರೆ 60% ಸಬ್ಸ್ಕ್ರೈಬ್ ಮಾಡದೇ ಇರೋರು ನೋಡ್ತಿದ್ದೀರಾ, 40% ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಿದ್ದೀರಾ. ಸೊ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಓಕೆನಾ. ಸೊ ಇನ್ನೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅನ್ಕೊತಾ ಇದ್ದೀನಿ. ತುಂಬ ದಿವಸ ಆಗೋಯ್ತು ಚಾಲೆಂಜ್ ವೀಡಿಯೋಸ್ ಮಾಡಿ. ಸೊ ಅದಕ್ಕೋಸ್ಕರ ಸೊ 1 ವೀಕ್ ಅಥವಾ 1 ಡೇ ಈ ಥರ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅನ್ಕೊತೀನಿ. ಯಾವ ರೀತಿ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ, ನಿಮಗೆ ಯಾವ ರೀತಿ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈಗ ಬನ್ನಿ, ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಸೊ ಈ ಕಸ್ಟಮರ್ಸು ಯಾವಾಗ ನಮಗೆ ಕೋಪ ಬರುತ್ತೆ ಅಂದರೆ, ಕಸ್ಟಮರ್ ಲೊಕೇಶನ್ ಹತ್ರ ಬಂದಿರ್ತೀವಿ, ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ. ಇಲ್ಲಿ ನೋಡಿ ಎಷ್ಟು ಮೆಸೇಜ್ ಮಾಡಿದ್ದೀನಿ, ನೋಡ್ತಾ ಇದ್ದಾರೆ, ರಿಪ್ಲೈ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕಾಲ್ ಬಂದು ಎಷ್ಟು ಸರಿ ಮಾಡಿದ್ದೀನಿ ಅಂತ ಇಲ್ಲಿ ನೋಡಿ, ಎಷ್ಟು ಸರಿ ಕಾಲ್ ಮಾಡಿದ್ದೀನಿ. ಸೊ ಮೆಸೇಜು ಮಾಡಿದ್ದೀನಿ, ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಸೊ ಇವಾಗ ಏನು ಅನಿಸುತ್ತೆ ಹೇಳಿ, ಈ ಥರ ವಿಡಿಯೋ ಈ ಥರ ಮಾಡಿದ್ರೆ ಕಸ್ಟಮರ್ ಸರಿಯಾಗಿ ತಗ್ಲಾಕೊಂಡಿದ್ದೀನಿ ಟ್ರಾಫಿಕ್ಕಲ್ಲಿ. ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ, ನಿಮ್ಗಾಗಲೇ ನಾನು ಕಸ್ಟಮರ್ ಹೇಳಿದ್ನಲ್ಲ ಫೋನೇ ಪಿಕ್ ಮಾಡಲಿಲ್ಲ ಅಂತ. ಸೊ ಕಸ್ಟಮರ್ ಇನ್ನೇನು ನಾನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅನ್ನೋ ಟೈಮ್ಗೆ ಕಸ್ಟಮರ್ ಬಂದರು. ಬೈಯೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡೆ. ಏನಕ್ಕೆ ಅಂದರೆ, ಲಾಂಗ್ ಆರ್ಡ್ರು ಗುರು. ಎಲ್ಲಿಂದ ಎಲ್ಲಿಗೆ ಅಂದರೆ, KR ನಾಗಸಂದ್ರ ನಿಯರ್ ಬೈ ಹೆಸರುಘಟ್ಟ ಮೈನ್ ರೋಡ್ಗೆ. ನನ್ನ ಪ್ರಕಾರ ಒಂದು 300-350 ರೂಪಾಯಿ ರೈಡ್ ಇದು. ಸೊ ಈ ರೈಡ್ ಏನಾದರೂ ಅಕಸ್ಮಾತ್ ಕ್ಯಾನ್ಸಲ್ ಆದರೆ ಎಲ್ಲಿಂದ ಎಲ್ಲಿಗೋ ಉರಿದೋಗ್ಬಿಡುತ್ತೆ. ಅದರಲ್ಲೂ ಬೇರೆ ಪಿಕಪ್ಗೆ 2 ಕಿಲೋಮೀಟ್ರ್ ಹೋಗಿದ್ದೀನಿ. 2 ಕಿಲೋಮೀಟ್ರಲ್ಲೂ ಕಾಲ್ ಮಾಡಿಕೊಂಡೇ ಹೋಗಿದ್ದೀನಿ. ಪುಣ್ಯಾತ್ಮ ಫೋನ್ ಎತ್ತುತ್ತಾ ಇಲ್ಲ. ಆಮೇಲೆ ಹೇಳ್ತಾ ಇದ್ದಾರೆ, ಸರ್ ವಾಶ್ರೂಮಲ್ಲಿದ್ದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಒಂದಂತೂ ನಮಗೆ ಡ್ಯೂಟಿ ಸಿಕ್ಕಿದೆ. ಸೊ ಒಂದು ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ, ಬಟ್ ಖುಷಿ ಇದೆ. ಏನಕ್ಕೆ ಅಂದರೆ, ಕಸ್ಟಮರ್ ಫೈನಲ್ ಆಗಾದರೂ ಬಂದ್ರಲ್ಲ. ಇನ್ನೇನು ಕ್ಯಾನ್ಸಲ್ ಆದರೂ ಮಾಡ್ಕೊಂಬಿಟ್ಟಿದ್ದಿದ್ರೆ ನಾನು 2 ಕಿಲೋಮೀಟ್ರ್ ಪಿಕಪ್ಗೆ ಹೋಗಿ ಅಷ್ಟು ವೆಯ್ಟ್ ಮಾಡಿ ಅಷ್ಟು ಕಾಲ್ ಮಾಡಿ ಸೊ ಸಿಕ್ಕಾಬಡೆ ವೇಸ್ಟ್ ಆಗಿಬಿಟ್ರೋದು, ಬೇಜಾರು ಆಗಿಬಿಟ್ರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಬಂದರು. ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಟಿನ್ ಫ್ಯಾಕ್ಟ್ರಿ ಹತ್ರ ಏನು ಟ್ರಾಫಿಕ್ ಇದೆ ಅಂದರೆ ಯಪ್ಪ, ಸಾಕಾಗ್ತಾಯಿದೆ. ಅದು ಬೇರೆ ಇವತ್ತು ಸೋಮವಾರ ಅಲ್ಲ. ಸೊ ಎಲ್ಲ ಊರುಗಳಿಗೆ ಹೋಗ್ಬಿಟ್ಟಿರೋರೆಲ್ಲನೂ ಬ್ಯಾಕ್ ಆಗಿರ್ತಾರೆ. ಸೊ ನೋಡಿ, ಪೊಲೀಸವರು ಪಾಪ ಕ್ಲಿಯರ್ ಮಾಡ್ತಾ ಇದ್ದಾರೆ, ಆದಷ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಸೋಮವಾರ ಬೆಳಗ್ಗೆ ಬಂದರೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು ನಿಮಗೆಲ್ಲ ಗೊತ್ತು. ಸೊ ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲ ನೋಡಿದಾಗ ಒಂದೊಂದ್ಸರಿ ತಲೆ ಕೆಟ್ಟು, ಈ ಪಿಲ್ಲರ್ಗಳೆಲ್ಲ ನೋಡಿದಾಗ ಯಾವಾಗಪ್ಪ ಮೆಟ್ರೋ ಕಂಪ್ಲೀಟ್ ಆಗಿಬಿಡುತ್ತೆ ಇಡೀ ಬೆಂಗಳೂರು ಅಂತ ಅನಿಸುತ್ತೆ. ಬಟ್ ಆದರೆ ಅದೇ ಥರ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೂ ಬೇಜಾರು ಆಗುತ್ತೆ. ಯಪ್ಪ ಕಂಪ್ಲೀಟ್ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಅಂತ. ಅಂದರೆ ಯಾಕಂದರೆ ಆಟೋ ಡ್ರೈವರ್ಸು ಮತ್ತು ಕ್ಯಾಬ್ ಡ್ರೈವರ್ಸು ಮತ್ತು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಸೊ ಡಿಪೆಂಡ್ ಆಗಿರೋದೇ ತುಂಬ ಜನರ ಮೇಲೆ. ಏನಕ್ಕೆ ಅಂದರೆ, ಅವರು ಬುಕ್ ಮಾಡೋತಾರೆ, ಡ್ಯೂಟಿಗಳು ಬುಕ್ ಮಾಡ್ತಾರೆ. ಸೊ ಸಿಕ್ಕಾಬಟ್ಟೆ ಅನ್ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಸೊ ಅವರೆಲ್ಲರೂ ಆಟೋ, ಕ್ಯಾಬು, ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಅಕಸ್ಮಾತ್ ಏನಾದರೂ ಮೆಟ್ರೋ ಫುಲ್ ಬೆಂಗಳೂರು ಕಂಪ್ಲೀಟ್ ಆಗಿಬಿಟ್ರೆ ಅವ್ರ ಪರಿಸ್ಥಿತಿ ಏನೋ ಅಂತ ಯೋಚನೆ ಮಾಡೋಕ್ಕೇ ಕಷ್ಟ ಆಗುತ್ತೆ. ಸೊ ನಾನು ತುಂಬ ಸರಿ ಹೇಳೋದೇನಪ್ಪ ಅಂದರೆ, ನಮ್ಮ ಗೌರ್ಮೆಂಟ್ಗೆ ಏನಾದರೂ ಜಾಬ್ಸ್ನ ಪ್ರೊವೈಡ್ ಮಾಡಿ ಇಲ್ಲಿಂದ ಅಲ್ಲಿಗೆ ಪುಷ್ ಮಾಡಿದ್ರೆ ಸೊ ಆವಾಗ ನನ್ನ ಪ್ರಕಾರ ಒಂದು ಸ್ವಲ್ಪ ಸರಿ ಹೋಗುತ್ತೆ. ಬಟ್ ಓದಿರೋರಿಗೇ ಸರಿಯಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿರೋರಿಗೆ ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇನ್ನು ನಾವು PU ಸೆಕೆಂಡ್ PU ಮತ್ತು 10th ಅದು ಇದು ಮಾಡಿಕೊಂಡು ನಮ್ಗೆ ಎಲ್ಲಿ ಇವ್ರು ಕೆಲಸಗಳು ಕೊಡ್ತಾರೆ ಅಂತಲೂ ಒಂದು ಕಡೆ ಯೋಚನೆ ಆಗುತ್ತೆ. ಸೊ ಜೀವನ ಅಂತೂ ಮುಂದೆ ಹೋಗ್ತಾ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಆಗುತ್ತೆ, ಅದಂತೂ ಕನ್ಫರ್ಮು. ಏನಕ್ಕೆ ಅಂದರೆ, ಇಲ್ಲಿ ಓದಿದ್ರೂ ಕಷ್ಟನೇ, ಓದಿಲ್ಲ ಅಂದರೂ ಕಷ್ಟನೇ. ಸಾಲ ಮಾಡಿ ಏನೇನೋ ಮಾಡಿ ಓದಿದ್ರೂ ಕೆಲಸಗಳು ಸಿಗ್ತಾ ಇಲ್ಲ. ಓದಿಲ್ಲ ಅಂದ್ಬಿಟ್ಟು ಏನೋ ಒಂದು ಸಿಕ್ಕಿರೋ ಕೆಲಸನ ಕಷ್ಟಪಟ್ಟು ಮಾಡ್ತಾಯಿದ್ರೆ ಅದು ಪರ್ಮನೆಂಟು ಆಗ್ತಾಯಿಲ್ಲ. ಸೊ ಇದು ನಮ್ಮ ಡ್ರೈವರ್ಸ್ ಜೀವನ.
ಇಲ್ಲಿ ಆಟೋ ಮೇಲೆ ಒಂದು ಲೈನ್ಸ್ ನೋಡಿದೆ, ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ನನ್ನ ಮಚ್ಚನಿಗೆ ಹೇಳ್ದಂಗೆ ಐತಿದು, ನೆನಪಿಟ್ಕೊ ಮಚ್ಚ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ರೆಸ್ಪೆಕ್ಟ್ ಕೊಡಲ್ಲ. ಹೌದು ಗುರು, ನಿಜ ಇದು ಮಾತು. ಮನಿ ಆ್ಯಂಡ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ನಾಳೆ ದಿವಸ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರ ಎಮರ್ಜೆನ್ಸಿ ಅಂತ ಅಂದರೆ ಫಸ್ಟಲ್ಲಿ ಎಲ್ಲದು ಏನಪ್ಪ ಅಂದರೆ, ಫಸ್ಟಲ್ಲಿ ನಿಮಗೆ ರಿಕ್ವೆಸ್ಟ್ ಇಡೋದೇನಪ್ಪ ಅಂದರೆ, ಸರ್ ಇಷ್ಟು ದುಡ್ಡಾಗುತ್ತೆ, ಈ ದುಡ್ಡನ್ನ ನೀವು ತಗೊಬಂದು ಕಟ್ಟಿದ್ರೆ ನಿಮಗೆ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಹೌದಲ್ವಾ? ಯಾರು ಕೂಡ ಯಾವ ಹಾಸ್ಪಿಟ್ಲಲ್ಲೂ ಸರ್ ಅಮೌಂಟು ಆಮೇಲೆ ಕಟ್ಟ್ರಿ ಆಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಯಾರೂ ಹೇಳಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಮನಿ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ತುಂಬ ಜನ ಹೇಳ್ತಾರೆ, ಗುರು ಮನಿ ಇದ್ದರೆ ಏನು ಹಿಡ್ಕೊಂಡು ಮಾಡ್ತೀಯ, ನೆಮ್ಮದಿಯಾಗಿರಬೇಕು, ದುಡ್ಡು ಬೇಡ ದಿನಂತರ. ಗುರು ದುಡ್ಡೇ ದುನಿಯಾ. ನನ್ನ ಇಂಟೆನ್ಷನ್, ನಾನು ಎಕ್ಸ್ಪೀರಿಯೆನ್ಸ್ ಮೇಲೆ, ದುಡ್ಡಿದ್ದರೆ ಮಾತ್ರ ದುನಿಯಾ. ಓಕೆನಾ? ಎಕ್ಸಾಂಪಲ್ ಹೇಳಿದ್ನಲ್ಲ ಹಾಸ್ಪಿಟ್ಲು, ಸೊ ಅದು ನೀವು ಒಂದ್ಸರಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ. ಈ ಟ್ರಾಫಿಕಲ್ಲಿ ಡ್ಯೂಟಿ ಮಾಡೋದಕ್ಕಿಷ್ಟಿಗೆ ಸಾಕಾಗುತ್ತೆ ಗುರು. ಯಪ್ಪ ಯಾಕಪ್ಪ ಬೆಳಗ್ಗೆ ಡ್ಯೂಟಿ ಆನ್ ಮಾಡೋಕ್ಕೆ ಬಂದುಬಿಡ್ತೀವಿ ಅನಿಸ್ಬಿಡ್ತದೆ. ಬಟ್ ಆದರೆ ಬೆಳಗ್ಗೆನೇ ಡ್ಯೂಟಿಗಳು ನಮಗೆ ಸಿಗೋದು, ಬೆಳಗ್ಗೆ ಬಿಟ್ಟರೆ ಮತ್ತು ಡ್ಯೂಟಿಗಳು ಅಷ್ಟು ಸಿಗೋಲ್ಲ ನಮಗೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಡ್ಯೂಟಿಗಳಿಗೆ ಬರ್ತೀವಿ. ಬಟ್ ಆದರೆ ಬೆಳಗ್ಗೆ ನೋಡಿದ್ರೆ ಈ ರೇಂಜಿಗೆ ಟ್ರಾಫಿಕ್ ಇರ್ತದೆ. ಈ ಟ್ರಾಫಿಕಲ್ಲಿ ಮಾಡೋ ಅಷ್ಟಿಗೆ ಸಾಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಲೋಕಲ್ ಆರ್ಡ್ರ್ಗಳು ಮಾಡಿದ್ರೆ ಅಷ್ಟೊಂದು ಟ್ರಾಫಿಕ್ ಸಿಗೋಲ್ಲ ನಮಗೆ. ಬಟ್ ಲೋಕಲ್ ಆರ್ಡ್ರ್ ಮಾಡಿದ್ರೆ ನನಗೆ ಯಾಕೋ ಅಷ್ಟೊಂದು ವರ್ಕೌಟ್ ಆಗೋಲ್ಲ. ನಾನು ಎತ್ತೋದೆಲ್ಲ ಫುಲ್ಲು ಲಾಂಗೆ, ಲಾಂಗಲ್ಲ, ತಪ್ಪು ತಿಳ್ಕೊಬೇಡಿ, ಲಾಂಗ್ ಆರ್ಡ್ರ್ಗಳು. ಸೊ ಲಾಂಗ್ ಆರ್ಡ್ರ್ಗಳೇ ತೆಗೆಯೋದು ನಾನು. ಬಟ್ ಲಾಂಗ್ ಆರ್ಡ್ರ್ಗಳು ತೆಗೆದ್ರೆ ಈ ಥರ ಟ್ರಾಫಿಕ್ ಸಮಸ್ಯೆ ಅಂತೂ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಮಿಸ್ಸು. $373. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ $373. ಎಷ್ಟು ಕಿಲೋಮೀಟ್ರು ಅಂತ ಆ್ಯಕ್ಚುಲಿ ನಾನು ನೋಡಿಲ್ಲ, ನೋಡಿಸ್ತೇನೆ ಈಗ ಹೆಂಡ್ ರೈಡ್ ಮಾಡಿಬಿಟ್ಟು ನೋಡೋಣ. भैया नेक्स्ट टाइम कॉल करे तो कॉल पिक करो भाई. कन्नड़ा आता? नेक्स्ट टाइम बुक कर सकते हैं ना? सो कॉल पिक करो. मैं उधर आए 10 टाइम कॉल कर दिया तुमको. कॉल नहीं, मैंने भी कॉल किया था. टेक्निकल इशू पे आता नहीं. हो गया? ओके, थैंक यू. ಸೊ ಸ್ನೇಹಿತರೆ, ಅವ್ರಿಗೆ ಹೇಳಿದೆ, ಅವ್ರಿಗೆ ಕನ್ನಡ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಎಷ್ಟಪ್ಪ ಆಗಿದೆ ಅಂದರೆ 352. ಎಷ್ಟು ಕಿಲೋಮೀಟ್ರ್ ಬಂದಿದ್ದು? 27 ಕಿಲೋಮೀಟ್ರು. ಪಿಕಪ್ ನೋಡಿ 2.9, 27, 28, 29, ಟೋಟಲ್ 30 ಕಿಲೋಮೀಟ್ರು. $343 ಕೊಟ್ಟಿದ್ದಾನೆ. ಹೊರತೆ ಕಿಲೋಮೀಟ್ರಿಗೆ $10 ಸಿಗ್ದಂಗೆ ಆಯಿತು. ಬಟ್ ಏನಪ್ಪ ಅಂದರೆ ಅಷ್ಟು ಲಾಂಗಿಂದ ಬಂದಿದ್ದಕ್ಕೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಓಕೆ ಬನ್ನಿ, ಇನ್ನೊಂದು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ. ಈಗ ಯಾವುದು ಗುರು ಇದು ಅಪಾರ್ಟ್ಮೆಂಟು? ಈ ಲೆವೆಲಿಗೆ ಕಟ್ತವನೆ, ಒಳ್ಳೆ ಬಂಗ್ಲೆ ಕಟ್ತವನೆ ಹೆಸರುಘಟ್ಟ ರೋಡಲ್ಲಿ. ಏನು ಮಾಲ ಅಪಾರ್ಟ್ಮೆಂಟಾ ಏನೂ ಅರ್ಥ ಆಗ್ತಿಲ್ಲ. ಇವ್ರಿಗೆಲ್ಲ ದುಡ್ಡೆಲ್ಲಿಂದ ಬರುತ್ತೋ ಏನೋ ಅಪ್ಪ. ಚಾರ್ಜಿಂಗ್ ಸ್ಲಾಟ್ ಹತ್ರ ಬಂದಿದ್ದೀನಿ, ಚಾರ್ಜ್ ಹಾಕೋಣ ಅಂತ. ನೋಡೋಣ ಬನ್ನಿ ಎಷ್ಟು ಗಾಡಿ ವೇಟಿಂಗ್ ಇದೆ ಅಂತ. ಬ್ರೋ ಎಷ್ಟಾಗಿದೆ? ಎಷ್ಟು? ಹಾಂ, ಅವ್ರದ್ದು ಇದು ಆಗಿದೆಯಾ? ಆ ಗಾಡಿ ಯಾರ್ದು? 78 ಆಗಿದೆ. 70 ಲಾಸ್ಟ್ ಆ ಗಾಡಿ ಆಗಬೇಕಾಗಿರೋದು. 70 ಲಾಸ್ಟು. ಇದು ಪ್ರೋ ಬಾಸ್, ಇದು ಪ್ರೋ ಗಾಡಿ. ನಿಮ್ದು ಏರ್ ಗಾಡಿ, ಎಕ್ಸ್ ಗಾಡಿ. ಹಾಂ ಅದನ್ನೇ ಹೇಳ್ತಿರೋದು. ಅದೇ ಹೇಳ್ತಿರೋದು ನಾನು, ಇನ್ನೇನು ಬೇರೆ ಹೇಳ್ತಿದ್ದೀನ.
ನಿಂಗೆ ಗಾಡಿ ಹಾಕ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ರೆ 70 ಲಾಸ್ಟ್ ಅದಕ್ಕೆ ಆ್ಯಕ್ಚುಲಿ. ಆಯ್ತು ಅಣ್ಣ, ಬೆಳೆದು ಗಲಾಟೆ ಮಾಡಬೇಕು. ಗಲಾಟೆ ಅಲ್ಲ ಬಾಸ್, ಗನ್ ಹೋಗ್ಬಿಟ್ರೆ ನಾವು ಆಮೇಲೆ ನೀನೆಲ್ಲ ಗಲಾಟೆ ಮಾಡೋದು, ಆಮೇಲೆ ನಾವು ಗಲಾಟೆ ಮಾಡ್ಬೇಕು. ಆಮೇಲೆ ಗನ್ನನ್ನ ಇರೋಷ್ಟು ಸೇವ್ ಮಾಡ್ಕೋಬೇಕು. ಹಾಲು ಮಾಡಿಬಿಟ್ರೆ ಈಗ ನೀನು ನನಗೆ ಕಿತ್ತಾಡಿದ್ರೆ ಏನೂ ಸಿಗಲ್ಲ, ನನಗೂ ಗೊತ್ತು. ಗನ್ ಚೆನ್ನಾಗಿದ್ರೆ ಅಲ್ವಾ ಡ್ಯೂಟಿ ಮಾಡೋಕ್ಕೆ. ನೀನು ಡ್ಯೂಟಿ ಮಾಡತ್ತಾನೆ ಮತ್ತೆ ಪರ್ಸನಲ್ ಗಾಡಿನಾ? ಮತ್ತು ಪರ್ಸನಲ್ ಗಾಡಿ ಅಂದರೆ 70 ಅಷ್ಟೇ, ನಿಂಗೆ ಗೊತ್ತಿಲ್ವಾ? ಕಾಮನ್ ಸೆನ್ಸ್ ಇರಬೇಕು. ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಪೋರ್ಟರಲ್ಲೂ ಬಂದಿಲ್ಲ, ರ್ಯಾಪಿಡೋದಲ್ಲೂ ಒಂದು ಬಂದಿಲ್ಲ. ಸೊ ಫೈನಲ್ ಆಗಿ ರ್ಯಾಪಿಡೋದಲ್ಲಿ ಒಂದು ಲೋಕಲ್ ಆರ್ಡ್ರ್ ಬಿತ್ತು 60 ರೂಪಾಯಿ, ಅದು 6 ಕಿಲೋಮೀಟ್ರಿಗೆ. ಸೊ ಪಿಕಪ್ ಹೆಂಗೋ ಹತ್ರ ಇರೋದ್ರಿಂದ ಎತ್ಕೊಂಡೆ, ಬರೀ 200 ಮೀಟ್ರ್ ಇದೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಮುಂದೆ ಲೆಫ್ಟ್ ಸೈಡಲ್ಲಿದ್ದಾರೆ ಕಸ್ಟಮರು, ಪಿಕಪ್ ಮಾಡೋಣ. ಯಾರು? ಸ್ವಾಮೀಜಿ ಸಿಕ್ಕಿದ್ರು. ಇರಲಿ ಪರವಾಗಿಲ್ಲ. 9658. ಹಾಂ ಕೂತ್ಕೊಳ್ಳಿ, ಹೋಗೋಣ ಹೋಗೋಣವಾ? ಹಾಂ ರೈಟ್. ಅಂದರೆ ಸೊ ಕಸ್ಟಮರು ಐಟಮ್ ಕೊಟ್ಟಿದ್ದಾರೆ. ಸೊ ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಡ್ರಾಪ್ ಲೊಕೇಶನ್ ಹತ್ರಕ್ಕೆ ಹೋಗೋಣ. ಸೊ ಡ್ರಾಪ್ ಹತ್ರಕ್ಕೆ ಹೋಗ್ಬಿಟ್ಟು ಎಷ್ಟು ಕೊಟ್ಟೆ ಏನಂತ ತೋರಿಸ್ತೀನಿ. ಸಿದ್ರೆ ಸೊ 263 ರೂಪಾಯಿ ಆಗಿದೆ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಸಾಕರ್ ನಗರ ಕೊಡಗೇಲಿಯಿಂದ ಡ್ರಾಪ್ ಬಂದಿದ್ದು ಜಯನಗರಗೆ. ಸೊ 263 ರೂಪಾಯಿ ಕಸ್ಟಮರ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ 263 ರುಪೀಸು. ಆ್ಯಕ್ಚುಲಿ ಬುಕ್ ಮಾಡಿದ್ದವರು ಬೈಕ್ ಟ್ಯಾಕ್ಸಿ, ಬಟ್ ಆದರೆ ಪಾರ್ಸಲ್ ಎನ್ವಲಪ್ ಕೊಟ್ಟಿದ್ರು. ಸೊ ಡ್ರಾಪ್ ಹತ್ರ ಬಂದು ಡ್ರಾಪ್ ಆಯಿತು. ಸೊ ಈಗ ಇನ್ನೊಂದು ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಸೊ ಅದವರು ಸಿಗ್ತದ ಅಂತ ನೋಡೋಣ ಬನ್ನಿ. ಹಣೆ ಬರೋಕ್ಕೆ ಹೊಣೆ ಯಾರು ಅಂತಂದರೆ ಇದೆ ಅನಿಸುತ್ತೆ. 1 ಅವರ್ ಗಾಡಿನ ಚಾರ್ಜ್ಗೆ ಹಾಕ್ಬಿಟ್ಟು, ಅಂದರೆ ಲೈಕ್ 2 ಗಾಡಿ ಇತ್ತು, 2 ಗಾಡಿ ಆದಮೇಲೆ ನನ್ನ ಗಾಡಿ ಚಾರ್ಜ್ಗೆ ಹಾಕಬೇಕಾಗಿತ್ತು. ಬಟ್ ಈಗ 2 ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಹೋದರು. ನಾನು 1 ಅವರ್ ವೆಯ್ಟ್ ಮಾಡಿದ್ಮೇಲೆ ನನ್ನ ಗಾಡಿಗೆ ಚಾರ್ಜ್ ಹಾಕಿದ್ದೀನಿ, ಈಗ ಚಾರ್ಜೇ ಆಗ್ತಾಯಿಲ್ಲ. ಗುರು ಇದು ಯಾವ ಸೈಕು ಗುರು? 52 ಇದೆ, ಅವಾಗಿಂದ 52 ಇದೆ. ಇದು ಯಾವ ಥರ ಅಂತ ಅರ್ಥನೇ ಆಗ್ತಾಯಿಲ್ಲ. ಸೊ ನೋಡೋಣ ಬನ್ನಿ. ಫೈನಲಾಗಿ 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ಚಾರ್ಜಿಂಗ್ ಹಾಕ್ಕೊಂಡು ಈಗ ಮತ್ತೆ ಮೂವ್ ಆಗ್ತಾಯಿದ್ದೀನಿ. ಸೊ ಈಗ ಒಂದು ನಿಮಾನ್ಸಿಂದ ಒಂದು ಮತ್ತಿಕೆರೆಗೆ ಒಂದು ಡ್ರಾಪ್ ಬಿದ್ದಿದೆ 180 ರೂಪಾಯಿ. ಸೊ 14 ಕಿಲೋಮೀಟ್ರು ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಸ್ಟಮರ್ಗೆ ಆಲ್ರೆಡಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಬರ್ತಾಯಿದ್ದೀನಿ ಅಂತ. ಇವತ್ತು ಯಾಕೋ ಗೊತ್ತಿಲ್ಲ, ಅಂದರೆ ಟೈಮ್ ಕೊಟ್ಟಿದ್ದೀನಿ, ಬಟ್ ಅರ್ನಿಂಗ್ಸ್ ನಾನು ಅಂದ್ಕೊಂಡಂಗೆ ಅಷ್ಟೊಂದು ಆಗಲಿಲ್ಲ. ಸೊ ನೋಡೋಣ ಬನ್ನಿ. ಸೊ ಎಂಡ್ ಆಫ್ ದ ಡೇ ತೋರಿಸ್ತೀನಿ ನಿಮಗೆ. ಅರ್ನಿಂಗ್ಸ್ ಮಾತ್ರ, ಬೇರೆ ಏನೋ ತೋರಿಸಲ್ಲ. ಬನ್ನಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. OTP ಹಾಂ ಕೊಡಿ. ಸ್ವಲ್ಪ ಸೇರಿ. ಓಕೆ OTP 2634. 34 ಹಾಂ 34. ಅಲ್ಲೋದ್ಮೇಲೆ ಪೇಮೆಂಟ್ ಸ್ಕ್ಯಾನರ್ಗೆ ಪೇ ಮಾಡಿ, ಆನ್ಲೈನ್ ಮಾಡಿಬಿಡಿ. ಕೂತ್ಕೊಳ್ಳಿ, ಹೋಗೋಣ. ಕರೆಕ್ಟಾಗಿ 8:20 8:15 ಈಗೆಲ್ಲ ಹೆವಿ ಜಾಮ್ ಇರ್ತದೆ. ಇದೆ. ಥ್ಯಾಂಕ್ ಯು ಸದ್ರ. ಸೊ ಫೈನಲಾಗಿ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದುಬಿಟ್ಟು 8:28. ಸೊ ಯಾವುದೂ ಡ್ಯೂಟಿ ಬರ್ತಾ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಮನೆ ಕಡೆ ಬಂದುಬಿಟ್ಟಿದ್ದೀನಿ. ಸೊ ಮನೆ ಕಡೆ ಬಂದುಬಿಟ್ಟಿದ್ದೀನಿ ಅಂದರೆ ಮತ್ತೆ ಲಾಂಗ್ ಯಾವುದಾದ್ರೂ ಡ್ಯೂಟಿಗೆ ಬಿದ್ದರೆ ಹೋಗೋಕ್ಕೆ ಮನಸ್ಸೇ ಬೀಳಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅಲ್ಲಿಂದ ಮತ್ತೆ ಖಾಲಿ ಬರಬೇಕು, ಮತ್ತೆ ಅಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಹಿಂಸೆ ಅನಿಸ್ಬಿಡ್ತದೆ. ಸೊ ಈಗ ಎಡಿಟಿಂಗು ಅದು ಇದು ವರ್ಕ್ ಇರೋದ್ರಿಂದ ಒಂದು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಸೊ ಎಡಿಟಿಂಗ್ ಎಲ್ಲ ಮುಗಿಸೋಣ ಅಂತ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಸ್ಕ್ರೀನ್ಶಾಟ್ ಹಾಕಲ್ಲ. ಏನಕ್ಕೆ ಅಂದರೆ ಹೇಳ್ಬಿಡ್ತೀನಿ, ಎಡಿಟಿಂಗಲ್ಲಿ ಸ್ಕ್ರೀನ್ಶಾಟ್ ಹಾಕೋಕ್ಕೆ ಮರ್ತೋಗ್ಬಿಡ್ತಾಯಿದ್ದೀನಿ. ಎಲ್ಲ ಕ್ಯಾಕರ್ಸ್ ಮಕ್ಕೋಗಿತಾ ಇದ್ದಾರೆ ಅದಕ್ಕೆ. ಸೊ ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 1071 ಓನ್ಲಿ ರ್ಯಾಪಿಡೋ. ಆ್ಯಕ್ಚುಲಿ ಹೇಳಬೇಕು ಅಂದರೆ ರ್ಯಾಪಿಡೋ ಆ್ಯಂಡ್ ಪೋರ್ಟ್ರು ಇವತ್ತು ನಾನು ಶುರು ಮಾಡಿದ್ದು. ಬಟ್ ಆದರೆ ನನಗೆ ರ್ಯಾಪಿಡೋದಲ್ಲಿ ಕಂಫರ್ಟಬಲ್ ಆಗಿ ಡ್ಯೂಟೀಸ್ ಬಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ 3 ಅವರ್ ಗ್ಯಾಪ್ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಬದಲಾಯಿಸ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ಫಾಲೋ ಆಗಿಲ್ಲ, ನಮ್ಮ ಅನ್ವೇಷಣೆ ಅಂತ ಪೇಜ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಟಕ್ ಅಂತ ಫಾಲೋ ಆಗಿ. ಏನಕ್ಕಪ್ಪ ಅಂದರೆ ಇನ್ನು ಮುಂದೆ ನಿಮಗೆ ಗೊತ್ತಾಗುತ್ತೆ.